ಹಾಗಾಗಿ ಅವ್ರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಅವ್ರಿಗೆ ತೋರ್ಸ್ಕೊಳ್ರಿ, ನಾನು ಬರ್ತೇನೆ 15 ನಿಮಿಷದಲ್ಲಿ ಬರ್ತೀನಿ. ಹಾಗಾಗಿ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದು ಅದ್ ಮೈಕ್ ತಗೊಂಡ ಇಲ್ಲ ನಾವು ಅಲ್ಲಿ ಅದ್ ಮಾಡ್ತೇವೆ ಅದೆಲ್ಲ ಮಾಡಬಾರ್ದು. ದಯವಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಂದಿದ್ರಿ ಎಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ, ನಮ್ ಪೊಲೀಸ್ನವ್ರಿಗೆ ಅರ್ಥ ಆಗತ್ತೆ. ನೀವು 4 ಗಂಟೆಗೆ ಬರ್ತೀರಿ ಅಂದ್ರೆ ನಾವು ನಿನ್ನೆಯಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಹಿತಿಯನ್ನ ಕೊಡಿಸಿದ್ದೇವೆ, ನಾವೇ ಕೊಟ್ಟಿದ್ದೆ. ಆದ್ರಿಂದ ನೀವು ಸ್ವಲ್ಪ ಹೊತ್ತು ಸಮಾಧಾನವಾಗಿ, ಇಷ್ಟು ಹೊತ್ತಲ್ಲ ನೀವು ಖಾತ್ರಿ ಮಾಡಿ, ಇಷ್ಟೆಲ್ಲ ಮಾಡಿದ್ರಿ. ಹಾಗಾಗಿ ಪಟ್ಟಣ ಪಂಚಾಯತ್ ಯಾವುದರಿಂದ ರೈತರಿಗೆ ಏನ್ ತೊಂದರೆ ಆಗ್ತದೆ? ಬೈಂದೂರು ಪಟ್ಟಣ ಪಂಚಾಯತ್ ಅನ್ನ ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಅನ್ನ ಮಾಡ್ಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ. ಮೊನ್ನೆ 11ನೇ ತಾರೀಕಿಗೆ ಬೈಂದೂರು ತಾಲೂಕು ಕಚೇರಿ ಎದುರುಗಡೆ 4-5 ಸಾವಿರ ಜನ ಈ ಪಟ್ಟಣ ಪಂಚಾಯತ್ ಅನ್ನು ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮ ಪಂಚಾಯತ್ ಅನ್ನ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಇವತ್ತು ರೈತರು ಆಗ್ರಹವನ್ನ ಪಡಿಸ್ತಾ ಇದ್ದಾರೆ. ಈ ಒಂದು ಪಟ್ಟಣ ಪಂಚಾಯತಿಂದ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಇವತ್ತು 94C ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, NREG ಇರ್ಬೋದು, SC ಸ್ಕೀಮ್ಗಳು ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚಿತರಾಗಿದ್ದಾರೆ. ಆದ್ರಿಂದ ಹಳ್ಳಿಯನ್ನ ಸೇರಿಸಿಕೊಂಡು ಇವತ್ತು, ಯಾಕಂದ್ರೆ 47% ಅರಣ್ಯ ಒತ್ತುವರಿ ಇರುವಂತಕ್ಕಂಥ ಜಾಗವನ್ನ ಇಟ್ಟುಕೊಂಡು ಇವತ್ತು ಪಟ್ಟಣ ಪಂಚಾಯತ್ ಅನ್ನು ಮಾಡಿದ್ದಾರೆ. ಖಂಡಿತವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ, ಈ ಪಟ್ಟಣ ಪಂಚಾಯತಿಯಿಂದ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕಂತೇಳಿ. ಆದ್ರಿಂದ ನಾವು ದೊಡ್ಡ ರೀತಿಯಾದಂತಹ ಹೋರಾಟವನ್ನ ಇವತ್ತು DC ಕಚೇರಿಗೆ ಬಂದು 4-5 ಸಾವಿರ ಜನ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಟ್ಕೊಂಡು ಬಂದಿದ್ದೇವೆ.
ನಮ್ಮ ಜನರ ಅಹವಾಲು ಈಗಾಗಲೇ ಹೇಳ್ತಾ ಇದ್ದಾರೆ. ನಮ್ಮನ್ನ ಗ್ರಾಮ ಪಟ್ಟಣ ಪಂಚಾಯತ್ ಬೇರ್ಪಡಿಸಿ ನಮಗೆ ಪಂಚಾಯತ್ ಅನ್ನ ಮಾಡಿಕೊಡಿ, ಇಲ್ಲ ಇದ್ರೆ ನಮಗೆ ವಿಷ ಕೊಡಿ ಅಂತ ಕೆಲಸ ಮಾತನ್ನ ನಮ್ಮ ರೈತರು ಇವತ್ತು ಆಗ್ರಹವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸರ್ ನಮ್ದು ಈ ಬೈಂದೂರು, ಎಡ್ತ್ರೆ, ತಗ್ಗರ್ಸೆ, ಪಡುವರಿ ಎನ್ನುವಂತ 4 ಗ್ರಾಮಗಳನ್ನು ಸೇರಿಸಿ ಈಗ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕ. ಅಂದ್ರೆ ಇದು ಸುಮಾರು 60 ಕಿಲೋಮೀಟರ್ ಸುತ್ತಳತೆ ಇರುವಂತ ಈ ಪ್ರದೇಶಗಳನ್ನು ಒಳಗೂಡಿಸಿ ಸುಮಾರು 20,000 ಹೆಕ್ಟೇರ್ ಆಗುವಷ್ಟು ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ಹೊಂದಿಕೊಂಡಿದೆ. ಇಂಥ ಎಲ್ಲಾ ಪ್ರದೇಶಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ರೈತರಿಗೆ ಮಾರಕವಾಗಿರುತ್ತದೆ. ರೈತರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ನಾವು ಇವತ್ತು ಅಡಿಕೆ ಕೊಳೆ ಬಂದಿದೆ, ನಮ್ಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಮಂಗನ ಕಾಟದಿಂದ ಆದ್ರೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಪಟ್ಟಣ ಪಂಚಾಯತ್ ನಮಗೆ ಅಡ್ಡಿಯಾಗಿದೆ. ಮಕ್ಕಳ ಗ್ರಾಮೀಣ ಕ್ರಮಾಂಕ ಸಿಗ್ತಾ ಇಲ್ಲ. ಮತ್ತೆ ನಮ್ಮ ಯಾವುದೇ ರೈತರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಟ್ಯಾಕ್ಸ್ ಹೆಚ್ಚಾಗಿದೆ ನಮಗೆ. ಆದ್ರಿಂದ ನಮ್ಮ ಪಟ್ಟಣ ಪಂಚಾಯತ್ ಅನ್ನು ಹಳ್ಳಿಗಾಡನ್ನು ಕೈ ಬಿಡಬೇಕೆನ್ನುವುದೇ ನಮ್ಮ ಆಗ್ರಹ. ಅಷ್ಟೇ ಅಲ್ಲದೆ ಇದು ತರಾತುರಿಯಲ್ಲಿ 2020ನೇ ಇಸ್ವಿಯಲ್ಲಿ ಯಾವುದೇ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆಗಳನ್ನು ಮಾಡದೆ ರಾಜಕೀಯ ನಾಯಕರುಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಇದನ್ನು ತಕ್ಷಣವಾಗಿ ರಾತ್ರಿ ಬೆಳಗಾಗುವುದರೊಳಗಡೆ ಇದನ್ನು ಪಟ್ಟಣ ಪಂಚಾಯತ್ ಆಗಿ ಮಾಡಿದ್ದಾರೆ. ರೈತರ ಯಾವುದೇ ಅಥವಾ ಜನರುಗಳ ಅಭಿಪ್ರಾಯವನ್ನು ತಿಳಿಯದೆ ತಮ್ಮ ಸ್ವ ಇಚ್ಛೆಗಾಗಿ ಅಥವಾ ಲ್ಯಾಂಡ್ ಮಾಫಿಯಾದಾರ ಒತ್ತಾಯಕ್ಕಾಗಿ ಇದನ್ನು ಮಾಡಿದ್ದಾರೆ ಹೊರತು ಯಾವುದೇ ಜನರಿಗೋಸ್ಕರ ಮಾಡಲಿಲ್ಲ ಅನ್ನುವ. ಪಂಚಾಯತ್ನವರಿಗೆ ಬೇಕಾ, ಸಿಟಿ ಅವರಿಗೆ ಬೇಕಾ, ಅವರು ಬೇಡ ಹೇಳ್ತಿದಾರ? ಸಿಟಿ ಅವರಿಗೂ ಸಹ ಇದನ್ನು ಬೇಕಾಗಿಲ್ಲ. ಈಗ ಟೋಟಲಿ ನಮ್ಮಲ್ಲಿ ಎಲ್ಲರ ಅಭಿಪ್ರಾಯ ಏನಂದ್ರೆ ಬೈಂದೂರಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಬಡವರ ಅಭಿಪ್ರಾಯ ಏನಂದ್ರೆ ಪಟ್ಟಣ ಪಂಚಾಯತ್ ಅನ್ನು ಕೈ ಬಿಡಿ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿದೆ. ಆದ್ರೆ ಅವ್ರು 11 ವಾರ್ಡ್ ಮಾಡ್ಕೊಳ್ಬೇಕಾದ್ರೆ ಪಟ್ಟಣ ಪಂಚಾಯತ್ ಮಾಡ್ಲಿ, ಉಳಿದ 9 ವಾರ್ಡ್ಗಳಿದೆ ಅವುಗಳನ್ನ ಕೈ ಬಿಡಬೇಕೆನ್ನುವುದೇ ನಮ್ಮ ಆಗ್ರಹ ಆಗಿರುತ್ತದೆ. ನಮ್ಮ ಹೆಸರು ಸುಭಾಷ್ ಚಂದ್ರ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ.